ಅನ್ನುವಂಥದ್ದನ್ನ ಈಗ ಸ್ಪಷ್ಟವಾದಂತ ನಿರ್ಧಾರವನ್ನು ತಗೋಬೇಕಾದಂತ ಸಂದರ್ಭ ಇದು ಬಂದಿದೆ. ಯಾಕಂದ್ರೆ ನಾವು ಮತ್ತೆ ಪದೇ ಪದೇ ಇವತ್ತು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಬೇಡಿಕೆ ಮನವಿ ತಮ್ಮ ಸಮಸ್ಯೆ. ಸರ್, ನನ್ನ ಹೆಸರು ಸನ್ಮಾನಪ್ಪ, ಮುರುಘ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅಲೆಮಾರಿ ಅರೆಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟದ ರಾಜ್ಯ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಮ್ಮ ಬೇಡಿಕೆ ಸ್ವಾತಂತ್ರ್ಯ ಬಂದ ನಂತರ 78 ವರ್ಷ ಕಳೆದರೂ ಸುತ್ತ ನಾವು ಇಂದಿಗೂ ಕೂಡ ಮಾದಿಗ ಒಲಿಯರ ಸಂಬಂಧಿಸಿದ ಜಾತಿಗಳ ಪರವಾಗಿ ಅವರ ಜೊತೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಅಲೆಮಾರಿಗಳು ಸರ್. ಇವತ್ತು ನಮ್ಗೆ ರಾಜ್ಯದಲ್ಲಿ ಎಲ್ಲಿನೂ ಭೂಮಿ ಇಲ್ಲ, ಒಂಚೂರು ಜಾಗ ಇಲ್ಲ, ಒಂದು ಏನೂ ಇಲ್ಲ. ಆಳಬಿದ್ದ ಮಂಟಪಗಳಲ್ಲಿ, ಗುಡಿಸಲು ಗುಡಾರಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ನಾವು ಹಗಲು ರಾತ್ರಿ ಅನ್ನದೇ ಇವತ್ತು ನಾವು ಭಿಕ್ಷೆ ಬೇಡ್ತೀವಿ. ಹಗಲು ವೇಷ, ಬುರ್ರಕಥ, ನಾನಾ ರೀತಿ ಕಲಾವಿದರಾಗಿ ಜೀವನ ಮಾಡ್ತೀವಿ. ಆದ್ರೆ ಇಷ್ಟು ವರ್ಷಗಳ ಕಾಲ ನಾವು ಮಾದಿಗರ ಒಲಿಯರ ಸಂಬಂಧ ಅವರ ಜೊತೆಯಲ್ಲಿ ನಮಗೂ ಸ್ವಾಮಿ ಬಲಾಢ್ಯ ಸಮುದಾಯಗಳಿಂದ ನಾವು ವಂಚಿತರಾಗಿದ್ದೇವೆ. ನಾವು ಇವತ್ತಿಗೂ ಗುಡಾರಗಳಲ್ಲಿದ್ದೇವೆ. ನಮಗೆ ಇವತ್ತಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇವತ್ತಿಗೂ ನಮ್ಮ ಜಾತಿ ಪ್ರಮಾಣ ಪತ್ರಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕಾದ್ರೆ ಬಲಾಢ್ಯ ಸಮುದಾಯದಿಂದ ವಂಚಿತರಾಗಿದ್ದೇವೆ. ನಮಗೆ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಮ್ಮ ಪಾಲು ನಮಗೆ ಸಿಕ್ಕಾಗ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ನಾವು 30 ವರ್ಷಗಳ ಕಾಲ ಬೀದಿಯಲ್ಲಿ ಹೋರಾಟ ಮಾಡಿದೆವು. ನಾವು ಸಾಕಷ್ಟು ಲಾಠಿ ಏಟು ತಿಂದಿದ್ದೀವಿ. ನಾವು ಉರುಳು ಸೇವೆ ಮಾಡಿದ್ದೀವಿ. ಏನು ಮಾಡಿದ್ರೆ ಸಹಿತ ಒಳ ಮೀಸಲಾತಿ ಜಾರಿ ಆಗಿಲ್ಲ ಬಂಧುಗಳೇ. ಹಾಗಾಗಿ ಕಳೆದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು 7 ಸದಸ್ಯರ ಪೀಠ ಒಂದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ತಾವು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತಂದೇಳಿ 1 ವರ್ಷ ಆಯ್ತು. ಆದೇಶ ಪತ್ರ ಬಂದು ಕೋರ್ಟ್ ತೀರ್ಪು ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮನ್ನು ಚಿತ್ರದುರ್ಗದಲ್ಲಿ ಸುಮಾರು ಜನಸಂಖ್ಯೆ ಅಂದ್ರೆ SC ST ಒಂದು ಸಭೆಯಲ್ಲಿ ಮ್ಯಾನಿಫೆಸ್ಟ್ ಲಿಸ್ಟ್ ಅಲ್ಲಿ ಕೂಡ ಅವರ ಪ್ರಚಂಡ ಬಹುಮತದಿಂದ ವೋಟ್ ಹಾಕಿ ಅಲೆಮಾರಿಗಳಿರ್ಬೋದು, ದಲಿತರಿರ್ಬೋದು, 101 ಜಾತಿಯಲ್ಲಿ ನಮಗೆ ವೋಟ್ ಹಾಕಿ ಗೆಲ್ಲಿಸಿದ್ದ ನಿಜ. ಆದ್ರೆ ನಾವು ಸರ್ಕಾರ ಬಂದ ಕೂಡಲೇ ಫಸ್ಟ್ನೇ ಕ್ಯಾಬಿನೆಟ್ ಅಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಎಲ್ಲಾ ಬಡವರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತಂದೇಳಿ ಹೇಳೋದಕ್ಕ ನಾವು ಕೂಡ ಒಳ ಮೀಸಲಾತಿಗಾಗಿ ಒಂದು ಆಸೆಗೋಸ್ಕರ ನಾವು ಕೂಡ ಒಂದು KPCC ಸಾಮಾಜಿಕ ನ್ಯಾಯ ವಿಭಾಗದ ಅಂದ್ರೆ ಡಾಕ್ಟರ್ CS ದ್ವಾರಕನಾಥ್ ಅವರು ಕೂಡ ಒಂದು ಅಧ್ಯಕ್ಷರು ಇದರಲ್ಲಿ ಮಾನ್ಯ DK ಶಿವಕುಮಾರ್ ಒಂದು ಆದೇಶದಲ್ಲಿ ನಾವೊಂದು ರಾಜ್ಯ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿ ಮನೆ ಮನೆಗೆ ಗುಡಾರಗಳಿಗೆ ಟೆಂಟುಗಳಿಗೆ ತಿರುಗಿ ನಾವು ಮತಯಾಚನೆ ಮಾಡಿ ವೋಟ್ ಹಾಕಿದ್ವಿ. ಆದ್ರೆ ಸರ್ಕಾರ ಬಂದ ಕೂಡಲೇ ನಮಗೆ ಒಳ ಮೀಸಲಾತಿ ಜಾರಿ ಆಗುತ್ತೆ, ನಮ್ಮ ನ್ಯಾಯೋಚಿತವಾದ ಬೇಡಿಕೆ ಸಿಗುತ್ತೆ ಅಂತೇಳಿ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ರೆ ಸುತ್ತ ಇವತ್ತು ಆ ಕೆಲಸ ಮಾಡಿದಂತ ಸರ್ಕಾರ ಬಂತು. ಸರ್ಕಾರ ಬಂದ ನಂತರ ಸುಪ್ರೀಂ ಕೋರ್ಟ್ ಆದೇಶನೂ ಆಯ್ತು. ತದನಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ನಾವು ಕಂಡಲ್ಲಿ ಬಂದಲ್ಲಿ ರೋಡಲ್ಲಿ ಕೂಡ ನಮ್ಮ ಹೋರಾಟಗಾರರು ಸಾಕಷ್ಟು ಮನವಿ ಪತ್ರಗಳು ಸಲ್ಲಿಸಿದ್ವಿ. ತದನಂತರ ಏನಾಯ್ತು ನೋಡಿ, ಈಗಾದ್ರೆ ಸರಿಯಾಗೋದಿಲ್ಲ ಅಂತಂದೇಳಿ ನಿವೃತ್ತ ನ್ಯಾಯಮೂರ್ತಿಯನ್ನ ಒಂದು ನ್ಯಾಯಮೂರ್ತಿ ಅವ್ರನ್ನ ಒಂದು ಆಯೋಗದ ಅಧ್ಯಕ್ಷರು ಮಾಡಿ ಜನಸಂಖ್ಯೆಯ ಆಧಾರದ ಮೇಲೆ ಸಮೀಕ್ಷೆ ನಡೆಸಿತು. ಸಮೀಕ್ಷೆ ನಡೆದ ನಂತರ ಸಮೀಕ್ಷೆಯನ್ನು ಕೂಡ ಮೊನ್ನೆ 7ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಯಿತು. ನಾಗಮೋಹನ್ ದಾಸ್ ಅವರು ಸ್ವಾಮಿ ವರದಿ ಸಲ್ಲಿಸಿದ ನಂತರ ಕೂಡ ಆ ವರದಿಯಲ್ಲಿ ಅಲೆಮಾರಿಗಳಿಗೆ ಸಣ್ಣ ಅಲೆಮಾರಿಗಳು 49 ಇದ್ದವು. 49 ಜೊತೆಗೆ ಮತ್ತು ಒಲೆಯರು ಮಾನವ ಸಂಬಂಧಿಸಿದ ಜಾತಿಗಳು ಸೇರಿ ಮತ್ತು 10 ಸಮುದಾಯಗಳು ಸೇರಿ 59 ಸಮುದಾಯಗಳು ಸೇರಿ 59 ಸಮುದಾಯಗಳಿಗೆ 1% ಅನ್ನು ಘೋಷಣೆ ಮಾಡಿದೆ. 1% ಅನ್ನು ಮೀಸಲಾತಿ ಅದನ್ನು ಆದೇಶದಲ್ಲಿ ಇದೆ. ನಾಗಮೋಹನ್ ದಾಸ್ ವರದಿಯಲ್ಲಿ 59 ಸಮುದಾಯಗಳು ಆದ್ರೂ ಪರವಾಗಿಲ್ಲ, ದಲಿತ ಬಂಧುಗಳ ಜೊತೆಗೆ ನಮಗೆ 1% ಆದ್ರೆ ಸುತ್ತ ತಕ್ಷಣವೇ ಜಾರಿ ಮಾಡಿ ಸ್ವಾಮಿ. ಜಾರಿ ಮಾಡಿದ
ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ನಮಗೆ ಸಿಗುತ್ತೆ ಅಂತೇಳಿ ನಮ್ಮ ಆಶಾಭಾವ ವ್ಯಕ್ತಪಡಿಸ್ತೇವೆ ಬಂಧುಗಳೇ. ತದನಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಚಿವರು ಕೂಡ ಇವತ್ತು ನಾಳೆ ಅಂತ ಲೇನಾಮಸೆ ಎಳಿಸೋದು ಸರಿಯಲ್ಲ. ಕೂಡಲೇ ಜಾರಿ ಮಾಡಿ ನಮ್ಮ ನ್ಯಾಯಾಧೀತ ಬೇಡಿಕೆ ಈಡೇರಿಸಬೇಕನ್ನೋದು ನಮ್ಮ ಉದ್ದೇಶ. ಒಂದು ವೇಳೆ ತಾವು ಈಡೇರಿಸಿಲ್ಲ ಅಂದ್ರೆ ಅಲೆಮಾರಿಗಳು ನಾವು ಬೀದಿಗಳಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಿದ್ದೀವಿ. ಆದ್ರೆ ನಮಗೆ ಜಾಗ ಅಡವಲ್ಲಿ ಹೊಲ ಇಲ್ಲ, ಊರಲ್ಲಿ ಮನೆ ಇಲ್ಲ. ಹಾಗಾಗಿ ನಮಗೆ ಭಿಕ್ಷೆ ಬೇಡೋದಕ್ಕೆ ತಾವು ಅವಕಾಶ ಮಾಡಿಕೊಡಿ, ಭಿಕ್ಷೆ ಬೇಡೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ. ಇಲ್ಲದಿದ್ದರೆ ಹೊಲ ಮೀಸಲಾತಿ ಜಾರಿ ಮಾಡಿ. ಯಾಕೆ ನಾವು ಆ ಮಾತು ಕೇಳ್ತೀವಿ ಅಂದ್ರೆ, ಭಿಕ್ಷೆ ಬೇಡದ್ರೆ ನಮ್ಮನ್ನು ಹಿಡ್ಕೊಂಡೋಗಿ ಒಳಗಾಗ್ತೀರಿ, ಕಲಾವಿದರಾಗಿ ನಾವು ಭಿಕ್ಷೆ ಬೇಡಕೋರೆ ಒಳಗಾಗ್ತೀರಿ. ನಮ್ಮ ಟೆಂಟ್ಗಳನ್ನು ನೋಡಿ ನಮ್ಮ ಕೂಲಿ ಕೆಲಸ ಕರೆಯಂಗಿಲ್ಲ. ನಮ್ಮ ಟೆಂಟ್ಗಳನ್ನು ಕೇಳಿ ನಮ್ಮ ಟೆಂಟ್ಗಳಿರುವಂತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ. ನಮ್ಮ ಇನ್ನೂ ಜಾತಿ ಪ್ರಮಾಣ ಪತ್ರಕ್ಕೆ ಓದ್ತಾ ಇರ್ತೀವಿ. ಹಾಗಾಗಿನೇ ಒಟ್ಟು ನಮಗೆ ಭಿಕ್ಷೆ ಬೇಡೋದಕ್ಕೆ ಪರ್ಮಿಷನ್ ಕೊಡಿ, ನಮ್ಮ ಮಕ್ಕಳು ನಾವು ಭಿಕ್ಷೆ ಬೇಡ್ತೀವಿ. ಇಲ್ಲಾಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿ ನಮ್ಮ ಮಕ್ಕಳು ನಮಗೆ ಕೊಡ್ಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಡಾಕ್ಟರ್ ಸಿ. ಪರಮೇಶ್ವರ್ ಸಾಹೇಬ್ರಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಎಚ್.ಎಂ. ಮಾದೇವ್ ಸಾರಿಗೂ ಅತ್ಯಂತ ಮನವಿ ಮಾಡಿಕೊಡ್ತಿದ್ವಿ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಅಹೋರಾತ್ರಿ ತನಕ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್.